ಬೀದರನ ಗುತ್ತಿಗೆದಾರ ಸಚ್ಚಿನ ಪಂಚಾಳ ಸಾವಿಗೆ ಕಾರಣರಾದವರನ್ನು ಕೂಡಲೇ ಬಂಧಿಸಬೇಕು ಹಾಗೂ ಪ್ರಿಯಾಂಕಾ ಖರ್ಗೆ ಅವರನ್ನು ಸಚಿವ ಸಂಪುಟದಿಂದ ವಜಾ ಮಾಡಬೇಕು ಎಂದು ಒತ್ತಾಯಿಸಿ ವಿಶ್ವಕರ್ಮ ಸಮಾಜ ಹಾಗೂ ವಿವಿಧ ಸಂಘಟನೆಗಳ ವತಿಯಿಂದ ವಿಶ್ವಕರ್ಮ ಹೋರಾಟ ಸಮಿತಿ ಅಧ್ಯಕ್ಷ ದೇವೀಂದ್ರ ದೇಸಾಯಿ ಅವರ ನೇತೃತ್ವದಲ್ಲಿ ವಲ್ಲಭಭಾಯ್ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬೃಹತ್ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಬಲಿ ಪಡೆಯುತ್ತಿರುವ ರಾಜ್ಯ ಸರ್ಕಾರಕ್ಕೆ ಬಲಿ ಪಡೆಯುತ್ತಿರುವ ರಾಜ್ಯ ಸರ್ಕಾರಕ್ಕೆ ಸರ್ಕಾರಂತೆ ಸರ್ಕಾರ ಸರ್ಕಾರಂತೆ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಏನಿದೆ ರಾಜ್ಯ ನಮ್ಮ ಸಮಾಜದ ಸಚಿನ್ ಪಂಚಾಳ್ ಅವರ ಹತ್ಯೆ ಖಂಡಿಸಿ ಇವತ್ತು ವಿಶ್ವಕರ್ಮ ಸಮಾಜದ ಎಲ್ಲ ಸಂಘ ಸಂಸ್ಥೆಗಳನ್ನು ಕೂಡಿಕೊಂಡು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಯಾಕಂದ್ರೆ ಇವತ್ತು ನಮ್ಮ ಸಮಾಜದ ಸಚಿನ್ ಬಗ್ಗೆ ಇವತ್ತು ಇನ್ನಿತರವಾಗಿ ಅವರನ್ನು ಹೆದರಿಸಿ ಬೆದರಿಸಿ ಇಂಥ ಧಮಕಿಯಿಂದ ನಮ್ಮ ಸಚಿನನ್ನು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅದಕ್ಕೆ ಕಾರಣೀಭೂತರಾದ 8 ಜನಗಳನ್ನು ಕೂಡಲೇ ಬಂಧಿಸಬೇಕು ಮತ್ತು ಈ ಭಾಗದ ನಮ್ಮ ಸಚಿವರಾದ ಕೂಡಲೇ ಅವರು ರಾಜೀನಾಮೆ ಕೊಡಬೇಕು. ಯಾಕಪ್ಪ ಅಂದ್ರೆ ಅವರು ಹಿಂಬಾಲಕರಿಂದ ಅವರಿಗೆ ಸಾವು ಆಗಿದ್ದ ಕಾರಣವಾಗಿ ಇವತ್ತು ಅವರ ನಮ್ಮ ಸಚಿನ ಮೃತುವರ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು. ಅವರ ಕುಟುಂಬಕ್ಕೆ ಸಹಾಯಕ್ಕಾಗಿ ಅವರನ್ನು ಯಾವುದೇ ಗೌರ್ಮೆಂಟ್ ಸಂಸ್ಥೆಯಲ್ಲಿ ಒಂದು ನೌಕರಿ ಕೊಡಬೇಕು. ಇನ್ನವಾದರೆ ರಾಜ್ಯದಂತ ನಮ್ಮ ವಿಶ್ವಕರ್ಮ ಸಮಾಜದಲ್ಲಿ ಈಗಾಗಲೇ ನಾವು ನಡೆಸಿದೆವು. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ಉಗ್ರವಾಗಿ ಹೋರಾಟ ಮಾಡ್ತಿದ್ದೇವೆ. ಯಾಕಂದರೆ ಅವರ ಸಚಿವರ ಆತ್ಮರಾಗಿರೋದ ಕಾರಣ ಇನ್ನವರೆಗೆ ಯಾರೂ ಬಂಧಿಸಿಲ್ಲ. ಯಾಕಂದರೆ ಅವರು ಬೇರೆ ಯಾರಾದರೂ ಮಾಡಿದ್ರೆ ಆಲ್ರೆಡಿ ಬಂಧಿಸಿದ್ರು. ಇಂಥ ನಮ್ಮ ಸಮಾಜವನ್ನು ಸಣ್ಣ ಸಮಾಜವನ್ನು ಅವರು ಭಾಳ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. ಇದು ಕೂಡ ರಾಜ್ಯದಂತ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಇನ್ನೂ ಹೆಚ್ಚು ಎಲ್ಲ ನಮ್ಮ ಸಂಘ ಸಂಸ್ಥೆಯಲ್ಲಿ ಕೂಡಿಕೊಂಡು ರಾಜ್ಯ ಮಟ್ಟದಲ್ಲಿ ಇನ್ನೂ ಪ್ರತಿಭಟನೆ ಮಾಡ್ತೇವೆ. ನಾಳೆ ಕೂಡ ಯಾದಗಿರಿಯಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಇನ್ನೂ ಹೆಚ್ಚಿಗೆ ಇದೇ ರೀತಿ ಮುಂದೆ ಹೊಡೆದರೆ ರಾಜ್ಯ ಸರ್ಕಾರ ಕುಂಭಕರ್ಣ ರೀತಿಯಲ್ಲಿ ಅದು ಮತ್ತು ಏನು ರಾವಣನಂತೆ ವರ್ತನೆ ಮಾಡುತ್ತದೆ. ಯಾಕಂದರೆ ಇವತ್ತು ಯಾವುದೇ ಸಣ್ಣ ಸಮಾಜವಾದಿಗಳಿಗೆ ನಮ್ಮ ಸಮಾಜಕ್ಕೆ ಯಾವುದೇ ಸವಲತ್ತು ಕೊಡ್ತಿಲ್ಲ, ಸಮಾಜ ಬಗ್ಗೆ ಸಿಗರೇಟ್ ಕೊಡ್ತಿಲ್ಲ. ಇಂಥ ಸರ್ಕಾರನು ಯಾಕೆ ಬೇಕು? ಇಲ್ಲವಾದರೆ ರಾಜೀನಾಮೆ ಕೊಟ್ಟು ಹೋಗಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಸಚಿವರ ರಾಜೀನಾಮೆ ಕೊಡಬೇಕೆಂದು ನಮ್ಮ ಬೇಡಿಕೆ ಈಡೇರಿಸ್ತೀವಿ. ಸಚಿನ್ ಪಂಚಾಳ್ ಕೇವಲ 25-26 ವರ್ಷದ ಒಬ್ಬ ಯುವಕ, ಗುತ್ತೇದಾರಾಗಿ ಕೆಲಸ ನಿರ್ವಹಿಸುತ್ತಿರುವಂತಹ ವ್ಯಕ್ತಿ ನಿಗೂಢ ಸಾವು ಮತ್ತು ಆತನ ಆತ್ಮಹತ್ಯೆ ಪ್ರಕರಣ ಏನದ ಸರ್ಕಾರದಲ್ಲಿ ಆ ಕುಟುಂಬದವರು ಹೋಗಿ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದಾಗ ಯಾರೂ ಕೂಡ FIR ಮಾಡಿಕೊಳ್ಳಲಿಲ್ಲ. ಅನೇಕ ದಿವಸಗಳು ಆ ಕುಟುಂಬ ಯಾವ ರೀತಿ ದುಃಖ ಪಡ್ತು ಅಂತಂದ್ರೆ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ನಮಗೆ ನ್ಯಾಯನೇ ಸಿಗ್ಲಿಕ್ಕಿಲ್ಲೇನೋ, ಅಂತಹ ಸಣ್ಣ ಸಮಾಜದಲ್ಲಿ ಹುಟ್ಟಿದೀವಿ, ನಾವು ಬಡವರಿದ್ದೀವಿ ಅನ್ನೋ ಕಾರಣಕ್ಕೆ ನಮಗೆ ನ್ಯಾಯ ಸಿಗ್ಲಿಕ್ಕತ್ತಿಲ್ಲ. 5 ಜನ ಸಹೋದರಿಯನ್ನ ಹೊಂದಿರತಕ್ಕಂತಹ ಸಚಿನ್, ಆ ಸಹೋದರಿಯರ ನೋವು, ಅವರ ದುಃಖ ಮುಗಿಲು ಮುಟ್ಟುವಂತದ್ದಿತ್ತು. ಅವರ ಮನೆಗಳಿಗೆ ಹೋಗಿ ನೋಡಿದಾಗ ಅವರು ರಾಜ್ಯ ಸರ್ಕಾರದಿಂದ ಗುರುಗಳೇ ನಮಗೆ ಯಾವುದೇ ದುಡ್ಡು ಬೇಕಾಗಿಲ್ಲ, ನಮಗೆ ಯಾವುದೇ ಆಸೆ ಆಮಿಷಗಳಿಲ್ಲ, ನಮ್ಮ ತಮ್ಮನ ಸಾವಿಗೆ ಯಾರು ಕಾರಣ ಆಗಿದ್ದಾರೆ, ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಕೂಡಲೇ ಬಂಧನ ಆಗುವ ಮುಖಾಂತರ ಕಠಿಣ ಶಿಕ್ಷಣ ಕೊಡಿಸಬೇಕು ಅಂತಕ್ಕಂಥ ಮಾತು, ಆ ಮನವಿಯನ್ನು ನಮಗೆ ಮಾಡಿದಾಗ ಆ ಕರಳು ಚುರ್ರು ಅನ್ನುವ ರೀತಿ ಒಳಗೆ ಆ ಕುಟುಂಬ ನೋವಿನಲ್ಲಿದೆ. 1 ವಾರ ಕಳೆದರೂ ಕೂಡ ಯಾರ ಬಂಧನನೂ ಕೂಡ ಇದುವರೆಗೂ ಮಾಡಿಲ್ಲ. ಸರ್ಕಾರ CIDಗೆ ಒದಗಿಸಿದೆ ಅಂತಕ್ಕಂಥ ಮಾತು ನಾವು ಕೇಳಿ ಬರ್ತಾ ಇದೆ. ಆದರೆ ಇವರು 4-5 ದಿವಸಗಳು ಕೂಡ ಕಳೆದರೂ ಕೂಡ ಅವರನ್ನು ಬಂಧನ ಮಾಡಿಲ್ಲ, FIR ಆಗಿಲ್ಲ ಅನ್ನೋ ಕಾರಣಕ್ಕಾಗಿ ನಮಗೆ ರಾಜ್ಯ ಸರ್ಕಾರದ ಮೇಲೆ ಇರ್ತಕ್ಕಂಥ ನಂಬಿಕೆ ಹೋಗಿದೆ. CID ಬೇಕೇ ಆಗಿಲ್ಲ, ನಮಗೆ CBIನಿಂದ ತನಿಖೆ ಮಾಡಿಸಬೇಕು. ಆ ಕುಟುಂಬದವರಿಗೆ ದುಡ್ಡು ಬೇಕಾಗಿಲ್ಲ, ಆದರೆ ಸಮಾಜದ ಪರವಾಗಿ ನಾವು ಕೇಳ್ಕೊಳ್ತೀವಿ, ಆ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಪರಿಹಾರವನ್ನು ಕೊಡಬೇಕು. ಕುಟುಂಬದಲ್ಲಿ ಬಹಳಷ್ಟು ಜನ ಅವರ ಸಹೋದರಿ ಇರುವುದರಿಂದ ಒಬ್ಬರು ಅಥವಾ ಇಬ್ಬರಿಗೆ ಸರ್ಕಾರದಲ್ಲಿ ಕೆಲಸವನ್ನು ಕೊಡಿಸುವಂತ ಕೆಲಸ ಆಗಬೇಕು. ಆಗದೇ ಇದ್ದರೆ ನಿನ್ನೆ ಬೀದರ್ನಿಂದ ಪ್ರಾರಂಭ ಆಗಿದೆ, ಇವತ್ತು ಗುಲ್ಬರ್ಗಾದಲ್ಲಿ ಹೋರಾಟ ನಡೆಸ್ತಾ ಇದೀವಿ, ನಾಳೆ ಯಾದಗಿರಿನಲ್ಲಿದೆ. ಇದು
ಜಿಲ್ಲೆಯಿಂದ ಜಿಲ್ಲೆಗೆ ಹರಡುವ ಮುಖಾಂತರ ರಾಜ್ಯ ಮಟ್ಟದ ಸಂಘಟನೆಗೆ ಮುಗಿತದ ಅಂತಕ್ಕಂಥದ್ದಲ್ಲ. ಈ ವಿಶ್ವಕರ್ಮ ಸಮಾಜ ಸಣ್ಣದಿರಬಹುದು, ಆದರೆ ಭಾರತದಾದ್ಯಂತ ಈ ಸಮಾಜ ಇರುವುದರಿಂದ ಇದು ರಾಜ್ಯ ಮಟ್ಟದ ಒಂದು ಹೋರಾಟ ರಾಷ್ಟ್ರ ಮಟ್ಟಕ್ಕೂ ಮುಟ್ಟುವಂತದ್ದಾಗ್ತದೆ. ಅದಕ್ಕೆ ನಾನು ಸರ್ಕಾರದಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ, ಆಗ್ರಹವನ್ನು ಕೂಡ ಮಾಡ್ತೀನಿ. ಕೂಡಲೇ ಯಾರು ತಪ್ಪಿತಸ್ಥರಿದ್ದಾರೆ ಅವರನ್ನ ಬಂಧನ ಮಾಡುವ ಮುಖಾಂತರ ಆ ಕುಟುಂಬದವರಿಗೆ ಸಚಿನನ್ನು ನಾವು ಯಾರು ತಂದು ಕೊಡ್ಲಿಕ್ಕಾಗಂಗಿಲ್ಲ. ಆದರೆ ಸಚಿನ್ ಸಾವಿನ ಹಿಂದೆ ಏನಾಯ್ತು, ಯಾತಕ್ಕಾಗಿ ಆತ ಆತ್ಮಹತ್ಯೆಯನ್ನು ಮಾಡಿಕೊಂಡ ಅಂತಕ್ಕಂಥ ಕೂಲಂಕುಷವಾಗಿರ್ತಕ್ಕಂಥ ತನಿಖೆಯನ್ನು ಮಾಡುವ ಮುಖಾಂತರ ನಾವು ಈ ಎಲ್ಲಾ ಸಮಾಜದವರಿಗೂ ಈ ದೇಶದಲ್ಲಿ ಒಂದೇ ಕಾನೂನಿದೆ, ಎಲ್ಲರಿಗೂ ನ್ಯಾಯ ಸಿಗ್ತದ, ಇಲ್ಲಿ ಅನ್ಯಾಯ ಆಗುವುದಿಲ್ಲ ಅಂತಕ್ಕಂಥ ಭರವಸೆಯನ್ನ ಜನಗಳಿಗೆ ಮುಟ್ಟಿಸಿದಾಗ ಏನಾಗ್ತದಪ್ಪ ಅಂತಂದ್ರೆ ಸಣ್ಣ ಪುಟ್ಟ ಸಮಾಜಗಳು ಮನೆಯಲ್ಲಿ ಆರಾಮಾಗಿ ನಿದ್ರೆ ಮಾಡಬಹುದು. ಇಲ್ಲದಿದ್ರೆ ಎಲ್ಲರಿಗೂ ಕೂಡ ಇದು ಭಯ ಆತಂಕ ಹುಟ್ಟುವ ನಿಟ್ಟಿನಲ್ಲಿ ಆಗ್ತಾ ಇದೆ. ಯಾಕಪ್ಪ ಅಂತಂದ್ರೆ ಅಧಿಕಾರ ಇರುವಂತವರು ಅಧಿಕಾರ ಇಲ್ಲದೇ ಇರತಕ್ಕಂಥ ಸಣ್ಣ ಪುಟ್ಟ ಸಮಾಜಗಳು ಬಲಿ ಆಗ್ತವ ಅಥವಾ ಸಾವು ನೋವುಗಳಾಗ್ತವ ಅಂತಂದಾಗ ನಾವು ಪ್ರಜಾಪ್ರಭುತ್ವದ ವ್ಯವಸ್ಥೆಯೊಳಗಿದ್ದೀವೋ ಎಲ್ಲಿದ್ದೀವೋ ಅಂತಕ್ಕಂಥ ಆತಂಕ ಜನಗಳಲ್ಲಿ ಮನೆ ಮಾಡಿದೆ. ಅದು ನಿವಾರಣೆ ಆಗ್ಬೇಕಾಗಿತ್ತಪ್ಪ ಅಂದ್ರೆ ಸರಿಯಾದ ತನಿಖೆ ಮುಖಾಂತರ ಇದು ರಾಮರಾಜ್ಯ ಆಗುವ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡಬೇಕು. ಆಗದೇ ಇದ್ದಲ್ಲಿ ಈ ಹೋರಾಟ ನಿರಂತರವಾಗಿ ಇರ್ತದ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ತೀನಿ ನಾನು.